ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಸಖತ್ತಾಗಿದ್ದೀನಿ. ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ತಮಿಳುನಾಡಲ್ಲಿರುವಂತಹ ಕೃಷ್ಣಗಿರಿ ಡಿಸ್ಟಿಕ್, ದಗನಿಕೋಟೆ ತಾಲೂಕು, ಅಗಲಕೋಟೆ ಗ್ರಾಮ. ಬನ್ನಿ, ಇಲ್ಲಿ ಮೆರಬಲ್ ರೋಸು ತುಂಬಾನೇ ಫೇಮಸ್. ಇಲ್ಲಿ ನರ್ಸರಿ ಅಂತಂದ್ರೆ ತುಂಬಾನೇ ಫೇಮಸ್. ಮೆರಬಲ್ ರೋಸ್ ಗಿಡನ ಯಾವ ತರ ರೆಡಿ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ ಬನ್ನಿ. ನೋಡಿ, ಮಣ್ಣು ಬಂದಿ ಒಂದ್ ಟಿಪ್ಪರ್ 7,500. ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಅರ್ಧ ಕೆಜಿ ಕವರ್ 1 kg ಕವರ್ಗೆ ಪ್ಯಾಕಿಂಗ್ ಮಾಡ್ತಾರೆ. ಅದಾದ್ಮೇಲೆ ರೋಜೆ ಗಿಡನ ಕಟ್ ಮಾಡ್ಕೊಂಡ್ ಬಂದು ಈ ತರ ಚಿಕ್ಕೆಲ್ಲ ಕಟ್ ಮಾಡಿ ಅದ್ರಲ್ಲಿ ಇರೋ ಮುಳ್ಳೆಲ್ಲ ತೆಗೆದು ಅದಾಗಿದ್ದಾದ್ಮೇಲೆ ಏನಪ್ಪಾ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಪ್ಯಾಕಿಂಗ್ ಮಾಡಿರೋದಕ್ಕೆ ನೆಟ್ಟಿ ಬಿಟ್ಟು 3 ದಿವಸ ನೀರ್ ಕೂಡ ಬಿಟ್ಮೇಲೆ ಅದು ಚಿಗುರುತ್ತೆ. ಗಿಡ ಚಿಗರದ ಮೇಲೆ ಈ ತರ ಕೂಡ ಮಾಡ್ತಾರೆ. ಗಿಡನ ತಗೊಂಡು ಕಣ್ಣು ಹಾಕದಂತ ಹೇಳ್ತಾರೆ ಇದಕ್ಕೆ ಒಂದೊಂದ್ ಕಡೆ. ತರ ಮಾಡಿ ಹಾಗಿದಾದ್ಮೇಲೆ ಗಿಡ ಕೂಡ ರೆಡಿ ಆಗುತ್ತೆ. ಇಲ್ಲಿ ನಮ್ಮ ಹುಡುಗರೆಲ್ಲ ಇದಾರೆ ನೋಡಿ, ಕೆಲಸ ಮಾಡ್ತಾ ಇದಾರೆ. ನನಗೆ ತುಂಬಾನೇ ರೆಸ್ಪಾನ್ಸ್ ಮಾಡಿ ನೀರ್ ಕೂಡ ಕೊಟ್ಟು ಕುಡಿಯಕ್ಕೆ ಎಲ್ಲ ವೆಲ್ಕಮ್ ಮಾಡಿದ್ರು. ಅದಾಗಿದ್ದಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ಕೊಡೆ ಏನ್ಕಪ್ಪ ಆಗಿರೋದಂದ್ರೆ ತುಂಬಾನೇ ಬಿಸಿಲಿರೋದ್ರಿಂದ ಕೊಡೆ ಹಾಕೊಂಡು ಕುತ್ಕೊಂಡು ಕೆಲಸ ಮಾಡ್ತಾ ಇದಾರೆ ನಮ್ಮ ರೈತರ ಮಕ್ಕಳು. ನೆಕ್ಸ್ಟ್ ಓನರ್ ಹತ್ರ ಕೂಡ ಮಾತಾಡ್ಬೇಕು. ಬನ್ನಿ, ಓನರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಅಣ್ಣ ನಮಸ್ಕಾರ. ಹೇಳಿ ಅಣ್ಣ. ನಿಮ್ಮ ಹೆಸರೇನು? ಅಶೋಕ್ ಅಂತಣ್ಣ. ಅಶೋಕ. ಇವಾಗ ನೀವು ಯಾವ್ಯಾವ ತರ ವೆರೈಟಿ ಗಿಡಗಳು ನರ್ಸರಿ ಮಾಡ್ತಾ ಇದೀರಾ ಇಲ್ಲಿ? ಅಣ್ಣ ನಮ್ಮ ಹತ್ರ ಬಂದು ಮೆರಬಲ್ ಪನ್ನೀರ್ ಅನ್ನೋ ಗಿಡ ಜಾಸ್ತಿ ಹೋಗುತ್ತೆ. ಅತಿಯಾಗಿ ಓಡೋದಂದ್ರೆ ಅವೆರಡೆ ಅಣ್ಣ ಜಾಸ್ತಿ ಓಡೋದು. ಅದ್ರನಿಂಕ ನಾವು ಅದನ್ನೇ ಜಾಸ್ತಿ ಹಾಕ್ತಿವಿ. ನೀವ್ ಯಾರ್ಯಾರೆಲ್ಲ ಮೆರಬಲ್ ರೋಸ್ ತೋಟಕ್ಕೆ ಹಾಕ್ಬೇಕು ಅಂತ ಅನ್ಕೊಂಡಿದೀರಾ, ಇಲ್ಲಿ ಬಂದು ವಿಸಿಟ್ ಮಾಡಿ. ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲ ಕಡೆ ಫಾರ್ಮರ್ಸ್ ಕೂಡ ಬಂದು ಇಲ್ಲಿ ವಿಸಿಟ್ ಮಾಡಿ ತಗೊಂಡ್ ಹೋಗ್ತಾರೆ ಅಂತಾನೆ ಹೇಳ್ಬೋದು. 1,000-2,000 ತಗೊಂಡ್ರೆ ನಿಮ್ಗೆ ನೆಗೆಸಬಲ್ ಆಗಿ ಹಾಕೊಡ್ತಾರೆ. ಎಲ್ಲಾ ಸ್ಟೇಟ್ ಅವರು ಬಂದು ತಗೋಯ್ತಾರೆ. ತುಂಬಾ ಚೆನ್ನಾಗಿ ಗಿಡಗಳನ್ನ ಬೆಳೆಸ್ತೀವಿ ನಾವು. ಬನ್ನಿ. ನಿಮ್ ನರ್ಸರಿ ಹೆಸರು? ರೋಸ್ ಕಿಂಗ್ ಅಶೋಕ್ ಅಂತ. ನೋಡಿ, ನಮ್ಮ ರೈತರ ಮಕ್ಕಳು ಬಿಸಿಲಲ್ಲಿ ಏನ್ ತರ ಕಷ್ಟ ಬೀಳ್ತಾ ಇದಾರೆ ಅಂತ ಹೇಳಿ ಇವ್ರಿಗೋಸ್ಕರ ಒಂದು ಲೈಕ್ ಮಾಡಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.